ಗುಡ್ ಮಾರ್ನಿಂಗ್. ಈಗ ನಾನು ಐಸೋಮೆಟ್ರಿಕ್ ಬ್ಲಾಕ್ ಹಾಕ್ತೇನೆ ಥರ್ಡ್ ಆ್ಯಂಡ್ ಪ್ರೊಜೆಕ್ಷನಲ್ಲಿ. ಒಂದು ಇದು ಟೇಪರ್ ಬ್ಲಾಕ್, ಸ್ವಲ್ಪ ಜಾಗ್ರತೆ ಮಾಡಬೇಕು. ಈಗ ಹಾಕೋದು ಮಾತ್ರ ಸಿಂಪಲ್, ಹೆಚ್ಚು ಕಷ್ಟ ಏನಿಲ್ಲ ನಿಮಗೆ. ಆದರೆ ದೊಡ್ಡ ಬ್ಲಾಕ್ ಬರೋದು ಸ್ವಲ್ಪ ಜಾಗ್ರತೆ ಮಾಡಬೇಕು. ಟೇಪರ್ ಇರುವ ನೋಡಿ, ಈಗ ನಾನು ಹಾಕೋ ಬ್ಲಾಕ್ ಈ ಥರ ಇದೆ. ಈಗ ಫ್ರೀ ಅನ್ನೋದು ಹಾಕಿ ತೋರಿಸ್ತೇನೆ. ಹೀಗಿದೆ ಇದು ಬ್ಲಾಕ್ ಮಾಡ್ಕೊಳ್ಬೇಕು ನೀವು ಫಸ್ಟಿಗೆ. ಇದು ಯಾವಾಗಲೂ ಮಾಡಬೇಕು, ಇವತ್ತು ಕಷ್ಟ ಆಗ್ತದೆ. ಈಗ ನಾನು ಹಾಕೋ ಬ್ಲಾಕ್ ನೋಡಿ, ಇಲ್ಲಿ ಒಂದು ಸ್ಟೆಪ್ ಇದೆ, ಈಗ ಇಲ್ಲಿ ಒಂದು ಸ್ಟೆಪ್ ಇದೆ, ಹೀಗೆ ನೋಡಿ, ಸರಿಯಾಗಿ ನೋಡ್ಕೊಂಡು ಈ ಸ್ಟೆಪ್ ಡೈರೆಕ್ಟ್ ಇಲ್ಲಿ ಕನೆಕ್ಷನ್ ಇದೆ, ಇದು ಇದಕ್ಕೆ ಕನೆಕ್ಷನ್ ಇದೆ. ಇದು ಬ್ಲಾಕ್ ಇಷ್ಟೇ. ಇದಿಲ್ಲ, ಇದು ನೀವು ತೆಗಿಬೇಡಿ, ನಾನು ನಿಮಗೆ ತೋರಿಸ್ಲಿಕ್ಕೆ ಆಗ್ತಿದ್ದದ್ದು. ಇದಿಲ್ಲ, ಇಷ್ಟೇ ಬ್ಲಾಕ್. ಈ ಬ್ಲಾಕಲ್ಲಿ ಈಗ ಅಲ್ಲಿ ಹಾಕೊಳ್ಬೇಕು. ಪ್ಲಸ್ 6 ವೀಲ್ಸ್ ಹಾಕಬೇಕು. ಫ್ರಂಟ್ ವೀಲ್ ಇದು ಫ್ರಂಟ್ ಎಫ್. ಇದು ಲೆಂತ್ ನಾನು ಬೇಕಾದ್ರೆ 3 ಕೊಡ್ತೇನೆ. ಇದು 60 mm, ಇದು 50, ಆಯ್ತಾ. ಹೈಟ್ 40 mm. ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ 16 mm, ಆಯ್ತಲ್ಲ. ಇಲ್ಲಿಂದ ಇಲ್ಲಿ ಬೇಕಾದ್ರೆ ನಾನು ಒಂದು ಡೈಮೆನ್ಷನ್ ಕೊಡುವ, ಈಚೆ ಹೀಗೆ ಈ ಡೈಮೆನ್ಷನ್ ಇದು 20 mm, ಅರ್ಥ ಆಯ್ತಲ್ಲ. ಈ ಥರ ಇಷ್ಟೇ ಡೈಮೆನ್ಷನ್ ಕೊಡಬೇಕು ನೀವು. ಡೈಮೆನ್ಷನ್ ಬ್ಲಾಕಿಗೆ ಕೊಡಿ. ಮತ್ತೆ ನೋಡಿ, ನೆಕ್ಸ್ಟ್ 2 ಡ್ರಾಯಿಂಗ್ ಆದ ನಂತರ ವ್ಯೂಸ್ಗೆ ಕೊಡುವ. ಈಗ ಬ್ಲಾಕಿಗೆ ಕೊಡಿ. ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಸಿಸ್ಟಮಲ್ಲಿ ಇರಬೇಕು. ಥರ್ಡ್ ಆ್ಯಂಗಲ್ ಗೊತ್ತುಂಟಲ್ಲ, ಈ ಥರ ಸಿಂಬಲ್ ಬರಬೇಕು. ಇದು ಗೊತ್ತಾಗ್ತಲ್ಲ. ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ರೈಟ್ ಹ್ಯಾಂಡ್ಗೆ ಹಾಕಬೇಕು. ಟಾಪ್ಗೆ ಬಾಟಮ್ಗೆ ರಿಯರ್ ಐದರ್ ಲೆಫ್ಟ್ ರೈಟ್, ಅದು ನಿಮಗೆ ಬಿಟ್ಟದ್ದು. ಈಗ ನಾನು ಈ ಬ್ಲಾಕ್ ಹಾಕ್ತೇನೆ, ಅಂದರೆ ಈಗ ವ್ಯೂಸ್ ಈಗ ನಾನು ಸ್ಕೇಲಲ್ಲಿ ಹಾಕೋದು ಆಗೋದಿಲ್ಲ, ನಾನು ಫ್ರೀ ಆಗಿ ಹಾಕ್ತೇನೆ ವ್ಯೂಸ್. ಆದರೆ ನೀವು ಮಾತ್ರ ಕರೆಕ್ಟ್ ಆ್ಯಕ್ಚುಲಿ ನೀವೇ ಹಾಕಬೇಕು. ಈಗ ಕ್ಲಾಸಲ್ಲಿ ಇರ್ತಿದ್ರೆ ನಿಮಗೆ ಇಲ್ಲೇ ಹಾಕಿಸ್ತಿದ್ದೆ ನಾನು ಬುಕ್ಕಲ್ಲಿ. ಆದರೆ ನಿಮಗೆ ಆನ್ಲೈನ್ ಕ್ಲಾಸ್ ಅಲ್ಲ, ನಾನು ಹಾಕಿ ಕೊಡ್ತೇನೆ. ನೆಕ್ಸ್ಟ್ ಇದು ಕೊಡಲ್ಲ ನಿಮಗೆ. 6 ಕಲಿಸ್ಕೊಟ್ಟಿದ್ದೇನೆ ನೋಡಿ, 10 ಬ್ಲಾಕ್ ಕಲಿಸ್ಕೊಟ್ಟಿದ್ದೇನೆ ವಾಟ್ಸಪ್ಪಲ್ಲಿ. ಅದನ್ನು ವರ್ಕೌಟ್ ಮಾಡಿ. ಗೊತ್ತಿಲ್ಲ ಇದ್ರೆ ನನ್ನ ಹತ್ರ ಕೇಳಿ, ಫೋನ್ ಆದರೆ ಫೋನ್ ಮಾಡುವ, ಇಲ್ಲ ವಾಟ್ಸಪ್ಪಲ್ಲಿ ಎನ್ಕ್ವೈರಿ ಮಾಡುವ. ಈಗ ನೋಡಿ ಬ್ಲಾಕ್, ಇದು ಸ್ಟ್ರೈಟ್ ಲೈನ್ ನಿಮ್ಗೆ ಗೊತ್ತುಂಟು. ಫಸ್ಟ್ಗೆ ಏನು ಮಾಡಬೇಕು, ರೈಟ್ ಆ್ಯಂಗಲ್ ಸೆಟ್ ಮಾಡಬೇಕು. ಹೀಗೆ ಈ ಪಾಯಿಂಟಿಗೆ ಬಂದು 90 ಡಿಗ್ರಿ ಮಾರ್ಕ್ ಮಾಡ್ಕೋಬೇಕು. ಇದು ರೈಟ್ ಆ್ಯಂಗಲ್ ಬರ್ತಲ್ಲ, ಇದು ಮುಖ್ಯವಾದ ಭಾಗ. ನಂತರ ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ. ನನಗೆ ಇಲ್ಲಿ ನೀವು ಸಬ್ಸ್ಕ್ರೈಬ್ ಕಳಿಸ್ಕೊಟ್ಟಿದ್ದೇನೆ, ಸಬ್ಸ್ಕ್ರೈಬ್ ಹಾಕಿ. ಇದು 50, ಇದು 60 ಮಾರ್ಕ್ ಮಾಡಿ. 60, ಇದು 40. ಈ 3 ಡೈಮೆನ್ಷನ್ ಮಾರ್ಕ್ ಮಾಡಿ ಅಷ್ಟೇ, ಆಯ್ತಲ್ಲ. ಇದು ಮಾರ್ಕ್ ಮಾಡಿದ ನಂತರ ಬ್ಲಾಕ್ ಮಾಡ್ಕೊಳ್ಳಿ. ಹೇಗೆ ಬ್ಲಾಕ್ ಮಾಡೋದು, ರೀಸೆಟ್ ಮಾಡ್ಕೊಳ್ಳೋದು. ಇಲ್ಲಿಗೆ ಸ್ಟ್ರೈಟ್ ಮುಂದೆ ಹೋಗಿ, ಸ್ಟ್ರೈಟ್ ಲೈನ್ ಈಚೆ, ಇಲ್ಲಿಂದ 40 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ರಿವರ್ಸ್, ನಿಮಗೆ ಅದು ರೀಚ್ ಉಂಟು, ನನಗೆ ರೀಚ್ ಉಂಟು. ಎಲ್ಲಿ ಸ್ಕ್ವೇರ್ ಇಲ್ಲಿಂದ 30 ಡಿಗ್ರಿ ಲೈನ್ ರಿವರ್ಸ್ ಕಂಟಿನ್ಯೂ. ಇಲ್ಲಿಗೆ ಬ್ಲಾಕ್ ಆಯ್ತು. ಇದು ಬ್ಲಾಕನ್ನು ಫಸ್ಟ್ ಮಾಡಿಕೊಳ್ಳಲೇಬೇಕು, ಇಲ್ಲದೆ ಬರುವುದಿಲ್ಲ, ತಪ್ಪಾಗ್ತದೆ. ಈಗ ಆಯ್ತಲ್ಲ, ಈಗ ಬ್ಲಾಕ್ ಆಯ್ತು. 60, 50 ಇದು ಸ್ವಲ್ಪ ಗಿಡ್ಡ ಆಯ್ತಾ ಅಂತ
ನಾನು ಚಿಕ್ಕದು ತಗೊಂಡೆ. ಇಲ್ಲಿ ನಾನು ಸ್ಕೇಲಲ್ಲಿ ಇಲ್ಲ ಅಲ್ಲ. ಈಗ ಈಗ ಬ್ಲಾಕ್ ಆಯಿತು. ಈಗ ನೀವೇನು ಮಾಡಬೇಕು ನೋಡಿ, ಇಲ್ಲಿ ಕೂತಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿ 20 mm ಮಾರ್ಕ್ ಮಾಡು. ಇದು 20 mm. ಇಲ್ಲಿಂದ ಡೌನ್ 14 ಅಂದರೆ ನೀವು ಲೈನ್ ಹಾಕೊಂಡ್ರೆ ತಗೋಲಾಗ್ತದೆ. ನೀವು ಲೈನ್ ಹಾಕಲಿ ಫಸ್ಟಿಗೆ 20 ಮಾರ್ಕ್ ಮಾಡಿ, ಹೀಗೆ ಲೈನ್ ಹಾಕಿ ಆಯಿತಾ. ಇಲ್ಲಿಂದ ಸ್ಟ್ರೈಟ್ ಡೌನ್ ನೋಡಿ 14 mm. ಇಲ್ಲಿ ಅದು ಒಂದು ಕಡೆ ಮಾರ್ಕ್ ಮಾಡಿ 14, 16 ಅಲ್ಲ 16 ಮಾರ್ಕ್ ಮಾಡಿ 16 ಮಾರ್ಕ್ ಮಾಡಿ ಆಯಿತಾ. ಈಗ ಪುನಃ ಈಸಿ, ಇನ್ನೇನಿಲ್ಲ, ಬ್ಲಾಕ್ ಮುಗೀತು. ಇಲ್ಲಿಂದ ಪುನಃ ಅದಲ್ಲ. ಈಗ 2 ಲೈನ್ ಟೇಪರ್ ಲೈನ್ ಅಲ್ವಾ, ಇದನ್ನು ಇದಕ್ಕೆ ಸೇರಿಸಿ, ಇದಕ್ಕೆ ಸೇರಿಸಿ. ಈಗ ಡಾರ್ಕ್ ಮಾಡಿ. ಇಷ್ಟೇ ಬ್ಲಾಕ್, ತುಂಬ ಸಿಂಪಲ್ ಬ್ಲಾಕ್ ಆಗಿದೆ. ಬೇಕಾದ್ರೆ ನಿಮಗೆ ಡಾಟೆಡ್ ಲೈನ್ ಕೊಡೋದಾದ್ರೆ ಕೊಡ್ಬೋದು ನೋಡಿ. ಈಗ ಇಲ್ಲಿ ಹಿಂದೆ ಇದೆ, ಇದನ್ನು ಡೌನ್ ಬರ್ತದೆ, ಇಲ್ಲಿಂದ 30 ಡಿಗ್ರಿ ಲೈನ್ ಪಾಸ್ ಆಗ್ತದೆ ನೋಡಿ. ಇದು 30 ಡಿಗ್ರಿ ಇಲ್ಲಿಗೆ, ಇದು ಇಂಟರ್ಸೆಕ್ಷನ್ ಪಾಯಿಂಟ್ ಕರೆಕ್ಟ್ ತೋರಿಸ್ಬೇಕು. ಡಾಟೆಡ್ ಲೈನ್ ಇಲ್ಲಿಂದ 30 ಡಿಗ್ರಿ ಪಾಸ್ ಆಗ್ತದೆ ನೋಡಿ. ಈಗ ಡೈಮೆನ್ಷನ್ ಕೊಡಿ. ಎಷ್ಟು ಡೈಮೆನ್ಷನ್ ಉಂಟು? 1 2 3 4 5 ಮಾತ್ರ ಇರೋದು. ಹೆಚ್ಚೇನು ಡೈಮೆನ್ಷನ್ ಇಲ್ಲ, 5 ಮಾತ್ರ ಡೈಮೆನ್ಷನ್ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ 40 ಇಲ್ಲಿ ಕೊಡ್ಬೋದು. ಈಗೇನೆ ಕೊಡಬೇಕು ನೀವು 30 ಡಿಗ್ರಿಯಲ್ಲಿ ಲೈನ್. ಇಲ್ಲಿಗೆ 16, ಇದಕ್ಕೆ ಪ್ಯಾರಲ್ ಇರಬೇಕು ಲೈನ್. ಇದು 20, ಇದು 16. ಡೈಮೆನ್ಷನ್ ಕೊಡೋದು ನೋಡಿ, ಟಾಪ್ ಟು ಬಾಟಮ್ ಲೆಫ್ಟ್ ಟು ರೈಟ್. ಇದು 60,
ಡೈಮೆನ್ಷನ್ ಇಷ್ಟು. ಈಗ ನೀವೆಂತ ಮಾಡಬೇಕು, ಆಚೆ ಕಡೆ ಹೋಗಿ 6 ವ್ಯೂಸ್ಗೆ 6 ಬ್ಲಾಕ್ ಹಾಕಬೇಕು. ಈಗ ಕರೆಕ್ಟಾಗಿ ನಾನು ಫ್ರೀ ಹ್ಯಾಂಡ್ ಆಗ್ತೇನೆ, ಇಲ್ಲಿ ಜಾಗ ಇಲ್ಲ, ಇಷ್ಟು ದೊಡ್ಡ ತಗೊಳ್ಳಿಕ್ಕೆ ಆಗುದಿಲ್ಲ, ಆಚೆ ಹೋಗ್ತದೆ ಅದು. ಸೊ ಫ್ರೀ ಹ್ಯಾಂಡ್ ಆಗಿ ತೋರಿಸ್ತೇನೆ ನಿಮಗೆ. ಅಷ್ಟೇ ಇಲ್ಲ, ಸಿಂಪಲ್ ಇದೆ. ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಮಾತ್ರ ಮಾಡಬೇಕು. ಅಂದರೆ ಫ್ರಂಟ್ಗೆ ಯಾವುದು, ಈಗ ನೋಡಿ ಇದು ಫ್ರಂಟ್ ವ್ಯೂ, ಇದು 30ಗೆ ಸರಿ ಸೆಂಟ್ರಿಗೆ ಬರುವಾಗ ನೋಡ್ಕೊಳ್ಳಿ. ಆ್ಯರೋ ಮಾರ್ಕ್ ಹಾಕುವಂಥದ್ದು ನೋಡಿ, ಎಫ್ ಸ್ವಲ್ಪ ತಿಕ್ಕು ಮಾಡಬೇಕು. ಈ ಲೈನ್ಗಿಂತ ಸ್ವಲ್ಪ ತಿಕ್ಕಿರಬೇಕು. ಆ ಆ್ಯರೋ ಹೆಡ್ ಕೂಡ ಈ ಆ್ಯರೋ ಹೆಡ್ಗಿಂತ ಸ್ವಲ್ಪ ತಿಕ್ಕಿರಬೇಕು. ಈಗ ನಾವು ಇಲ್ಲಿ ಬರೀ ಎಫ್ ಅಂತ ಫ್ರಂಟ್ ಸರ್ಫೇಸ್ ಹೀಗಿರ್ಬೇಕು ಜಾಬ್. ಅರ್ಥ ಆಯ್ತಾ? ಈಗ ಹಾಕೊಳ್ಳಿ 6 ವ್ಯೂಸ್ ಬ್ಯಾಕ್. ನಿಮ್ಗೆ ಗೊತ್ತಿಲ್ಲ, ಇದು ರೈಟ್ ಆ್ಯಂಗಲ್ ಸರ್ಕಾದ ನಂತರ ಡೈಮೆನ್ಷನ್ ವೈಸ್ ವಾಕ್ ಮಾಡಿ. ಹೇಗೆ ಇದು ಕಾಪಿ 50 ಇದು 50 ಅಲ್ವಾ, ಅದು ಕಾಪಿ 50 ಮತ್ತು ಹೌದು 60 5 ಬರ್ತದೆ. ನೀವು 50 ಮಾರ್ಕ್ ಮಾಡಿ. ಇದು ಸ್ಕೇಲ್ ಇಲ್ಲ ಇಲ್ಲಿ ನೋಡಿ, 50 ಇದು 20 mm ಗ್ಯಾಪ್. ನೆಕ್ಸ್ಟ್ 28 40 mm 20 mm ಗ್ಯಾಪ್, ಪುನಃ 50. ಹಾಗೆ ಇಲ್ಲಿಂದ 50 20 mm ಗ್ಯಾಪ್, 60 ಲೆಂತ್. 20 mm ಗ್ಯಾಪ್ 50. ರಿಯಲ್ ಹಾಕಲಿಲ್ಲ, ರಿಯಲ್ ಮತ್ತು ಸೇರಿಸ್ಕೊಳ್ಳಿ. ಹೀಗೆ ಬರ್ತಾ ಇದೆಯಲ್ಲ. ಈಗ ಇದು ಈಚೆ ಹೋಗ್ತದೆ, ಈಚೆ ಬರಲಿ. 45 ಲೈನಲ್ಲಿ ನಿಂತ್ಕೊಂಡಾರೆ. ಈಗ ರಬ್ಬರ್ ಮಾಡಿ ಹೋಗ್ಬೇಡಿ, ಮತ್ತೆ ಮಾಡಿ. ಈಗ ಫ್ರಂಟಿಗೆ ನೋಡಿ, ಇಲ್ಲಿ ನೋಡುವಾಗ ಜಸ್ಟ್ ಸಿಂಪಲ್ ನೋಡಿ, ಇಷ್ಟು ಪೀಸ್ ಕಾಣ್ತದೆ. ಇಲ್ಲಿಂದ ಒಂದು ಈ ಲೈನ್ ಕೆಳಗೆ ಬಂದು ಇದೊಂದು ಟೇಪರ್ ಕಾಣ್ತದೆ. ಅಂದರೆ 20 mm ಈಚೆ ಬಂದು ನೋಡಿ, 14 ಕೆಳಗಡೆ ಬಂದು ಇದು ಇಲ್ಲಿಗೆ ಆಗ್ತದೆ. ಇಷ್ಟೇ ಫ್ರಂಟಿಗೆ ಬರುದು. ಇಷ್ಟೇ ಬರುದು. ಸರಿ ನೋಡ್ಕೊಳ್ಳಿ ಈಗ ಬರ್ತಾ ಇದಲ್ಲ. ಹಾಗೆ ಟಾಪಿಂದ ಇಲ್ಲಿ ಫ್ರಂಟ್ ಅಲ್ಲ, ಟಾಪಿಗೆ ನೋಡುವಾಗ ಇದು ಇಲ್ಲಿ ಎಕ್ಸ್ಟೆನ್ಷನ್ ಆಗ್ತದೆ. ಟಾಪಲ್ಲಿ ಈ ಲೈನ್ ಅಷ್ಟೇ ಎಲ್ಲ. ಮತ್ತೆ ರೆಕ್ಟಾಂಗಲ್ ಕಾಣೋದು. ಸರಿ, ಈಗ ಸೈಡ್ ಯಾವುದು? ಲೆಫ್ಟ್ ಹ್ಯಾಂಡ್ ಸೈಡ್. ಇಲ್ಲಿಂದ ನೋಡುವಾಗ ಈ ಸ್ಟೆಪ್ ಕಾಣ್ತದೆ. ಅಂದ್ರೆ ರೆಕ್ಟಾಂಗಲ್ ಉಂಟು ಬ್ಲಾಕ್. ಲೆಫ್ಟ್ ಹ್ಯಾಂಡ್ ಆದ್ರೆ ಇದು ಥಿಕ್ನೆಸ್, ಇದು ವಿಡ್ತ್ ಕಾಣ್ತದೆ. ಇಲ್ಲಿಂದ ಇಲ್ಲಿಗೆ ಇದು ಕಾಣ್ತದೆ. ಈ 14 ಕೆಳಗೆ ಹೋಗಿದಲ್ವಾ, ಇದು ಇಲ್ಲಿ ಕಾಣ್ತದೆ. ಇದು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ. ಅರ್ಥ ಆಯ್ತು? ನಾನು ಬರೀದಲ್ಲಿಗೆ ನೀವೇ ಬರೀಬೇಕು ಚೆಂದ ಮಾಡಿ. ಒಂದು 2 ಡ್ರಾಯಿಂಗಲ್ಲಿ ಎಲ್ಲಿ ಕೊಟ್ಟಿದ್ದೇನೆ ನಾನು. ಕರೆಕ್ಟಾಗಿ 3 mm ಲೈನ್ ಹಾಕೊಂಡು ಬರಬೇಕು. ಅದು ಮತ್ತೆ ನೋಡೋಣ. ಈಗ ಹಿಂದೆ ಬನ್ನಿ, ಇದು ನಿಮ್ಮ ರೈಟ್ ಹ್ಯಾಂಡ್ ಸೈಡ್ RHS ಕಾಣ್ತದ? ಇಲ್ಲ. ಆದ್ರೆ ಈಗ ಆಚೆ ಹೋಗ್ಬೇಕು. ನೋಡುವಾಗ ನಿಮಗೆ ಜಸ್ಟ್ ರೆಕ್ಟಾಂಗಲ್ ಮಾತ್ರ ಕಾಣ್ತದೆ. ಅಂದ್ರೆ ಇದೇ ರೀತಿ ಕಾಣ್ತದೆ ರೆಕ್ಟಾಂಗಲ್. ಆಯ್ತಾ? ರೆಕ್ಟಾಂಗಲ್ ಕಾಣ್ತದೆ. ಆದ್ರೆ ಆಚೆ ನೋಡಿ ಈ ಸ್ಟೆಪ್ ಕಾಣ್ತದೆ ನಮಗೆ, ಇದು ಕಾಣುವುದಿಲ್ಲ. ಇದು ಇನ್ನು ವಿಸಿಬಲ್ ಆಗಿದೆ. ಸೊ ಆದ್ದರಿಂದ ನಾವು ಡಾಟೆಡ್ ಲೈನ್ ಅಲ್ಲಿ, ಇದು ಸ್ಟ್ರೈಟ್ ಲೈನ್ ನೋಡಿ, ಡಾಟೆಡ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಇದು ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ವ್ಯೂ RHS.
ಸರಿ ಬರೀರಿ, ನಾನು ಶಾರ್ಟ್ ಫಾರ್ಮಲ್ಲಿ ಬರೆದೆ, ನೀವು ಚಂದ ಮಾಡಿ ಲೈನ್ ಹಾಕಿ ಬರೀ. ಹಾಗೆ ಈಗ ಬಾಟಮ್ಗೆ ಬನ್ನಿ. ಇಲ್ಲಿಂದ ಅಡಿಯಿಂದ ತೆಗೆದು ನೋಡುವಾಗ ಕಿಚನ್ ನೀವು ಇಮ್ಯಾಜಿನ್ ಮಾಡುವ ಅಡಿಯಲ್ಲಿ ಇದ್ದೇವೆ ಅಂತ ಅರ್ಥ. ಇದು ನೋಡುವಾಗ ಇಲ್ಲಿ ಕಾಣುವುದು ಈ ರೆಕ್ಟ್ಯಾಂಗಲ್ ಮಾತ್ರ ಕಾಣ್ತದೆ ನೋಡಿ. ಸೊ ಅದ್ರಲ್ಲಿ ಇದು ರೆಕ್ಟ್ಯಾಂಗಲ್ ಕಾಣ್ತದೆ. ಆಯ್ತಾ? ಈಗ ಬನ್ನಿ, ಈಗ ಅಡಿಯಿಂದ ರೆಕ್ಟ್ಯಾಂಗಲ್ ಕಾಣ್ತದೆ, ಆದರೆ ಈಚೆ ಸಾರಿ ಇಲ್ಲಿ ಟಾಪ್ ಇದಲ್ಲ ಫ್ರಂಟ್, ಬಾಟಮ್ ಅಡಿಯಿಂದ ನೋಡಿದಲ್ಲ, ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಅದು ರೈಟ್ ಹ್ಯಾಂಡ್, ಇದು ರಿಯರ್. ಸರಿ, ಇಲ್ಲಿ ನೋಡುವಾಗ ನಿಮಗೆ ರೆಕ್ಟ್ಯಾಂಗಲ್ ಮಾತ್ರ ಕಾಣ್ತದೆ, ಆದರೆ ಈ ಸ್ಟೆಪ್ ಉಂಟು, ಕಾಣ್ತದಾ? ಅಲ್ಲಿಂದ ಈ ಸ್ಟೆಪ್ ಕಾಣ್ತದಾ? ಇಲ್ಲ, ಕಾಣುವುದಿಲ್ಲ. ಸೊ ಆದ್ದರಿಂದ ಇದನ್ನು ನೋಡಿ, ಇದು ಸ್ಟ್ರೈಟ್ ಈ ನೇರಕ್ಕೆ ಬರ್ತದೆ. ಇದನ್ನು ಡಾಟೆಡ್ ಲೈನಲ್ಲಿ ತೋರಿಸೋದು. ಬೇಕಾದ್ರೆ ಅದನ್ನು ತೆಗಿದ್ದೇನೆ, ರಿಯಲ್ ವ್ಯೂ ಆಚೆ ಹಾಕ್ತೇನೆ. ಯಾಕಂದ್ರೆ ಇಲ್ಲಿ ಜಾಗ ಆಗ್ತದೆ, ನಾನು ದೂರ ಆಗ್ತದೆ, ನೀವು ದೂರ ಆಗಬೇಡಿ. 20 mm ಗ್ಯಾಪ್ ಎಲ್ಲರದ್ದು ಗ್ಯಾಪ್ 20 mm ಮಾಡ್ತದೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಅರ್ಥ ಇದಲ್ಲ? ಈಗ ನಾನು ಇಲ್ಲಿ ಹಾಕ್ತೇನೆ, ನನಗೆ ಆಗುದಿಲ್ಲ ಅದು ಕಟ್ಟಿಂಗ್. ಇಲ್ಲಿ ಕೂಡ ಜಸ್ಟ್ ಕಾಣುವುದು ಈಚೆ ಬನ್ನಿ. ಇದು ಈಗ ನಿಮಗೆ ಹೀಗೆ ಕಾಣ್ತದಲ್ಲ, ಇಲ್ಲಿಂದ ನೋಡಿ ರಿಯಲ್ ನೋಡೋಣ, ನಿಮ್ಮ ಲೆಫ್ಟಿಂದ ರೈಟ್ಗೆ ಪಾಸ್ ಆದಾಗ ಸರಿ ನೋಡ್ಬೇಕು, ಅರ್ಥ ಮಾಡ್ಕೊಳ್ಳಿ. ಹೀಗಿರುವಾಗ ಇಲ್ಲಿ ಈ ಲೈನ್ ಕಾಣ್ತದೆ, ಇದು 20 mm ಗ್ಯಾಪ್, 16 ಡೌನ್, ಇದು ಮಗು ಆಯ್ತು, ಇಲ್ಲಿಗೆ ಬಂತ ರಿಯರ್. ಇಲ್ಲಿ ಸಿಂಬಲ್ ಹಾಕಬೇಕು, ಆಗ ತೋರಿಸ್ತೇನೆ ನಾನು ಸಿಂಬಲ್ ಏನಂತ. ಅದು ಎಲ್ಲಿ ಕೊಟ್ಟಿದ್ದೇನೆ ಡೈಮೆನ್ಷನ್. ಸರಿ, ಇದು 16, 24, ಇದು 20 mm ಗ್ಯಾಪ್, 25 mm ಲೆಂತ್, ಇಲ್ಲಿ ಬರೆಯುವುದು ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಅಂತ. ಅರ್ಥ ಆಯ್ತಲ್ಲ? ಡೌಟ್ ಇದ್ದರೆ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸಿ. ಇಲ್ಲಿ ಬರೀಬೇಕು ನೀವು ಚಂದ ಮಾಡಿ. 3 mm ಫ್ರಂಟ್ ವ್ಯೂ, ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ, ಇದು ಪ್ಲಾನ್, ಇದು ಬಾಟಮ್ ವ್ಯೂ, ಅದು ರಿಯಲ್. ಕರೆಕ್ಟಾಗಿ ಬರೀರಿ. ಈ ಲೈನ್ ಅನ್ನು ತೆಗಿ. ಈಗ ನೋಡಿ, ಇಲ್ಲಿ ಇನ್ನೊಂದು ಕೆಲಸ ಇದೆ, ಇದನ್ನು ನೀವು ಕನೆಕ್ಟ್ ಮಾಡ್ಬೋದು. ನಿಮಗೆ 45 ಡಿಗ್ರಿ ಡೈರೆಕ್ಟ್ ಸೀದಾ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಡೈಮೆನ್ಷನ್ ವ್ಯತ್ಯಾಸ ಉಂಟು. ನಾನು ಲೈನ್ ಸ್ಕೇಲ್ ಬರೀಲ್ಲ, ಇಲ್ಲಿಂದ ಇಲ್ಲಿಗೆ ಮಾತಾಡ್ತದೆ. ಈ ಲೈನ್ ಇಲ್ಲಿ ಇದನ್ನು ಹಾಕೋಬೇಕು ನೀವು. ಸ್ವಲ್ಪ ಬೇರೆ ಕಡೆಗೆ ಆಗಿದೆ, ಇದು ಕರೆಕ್ಟ್ ಇಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತದೆ ಕನೆಕ್ಷನ್. ಅರ್ಥ ಆಯ್ತಾ? 45 ಡಿಗ್ರಿಯಲ್ಲಿ ಹಾಕ್ಬೇಕು ನೀವು. ಕಂಪಸ್ ಎಲ್ಲ ಹಾಕೋದು ಬೇಡ, ಅದು ಹೊಟ್ಟೆ ಆಗ್ತದೆ ಇಲ್ಲಿ ಕಾರ್ನರ್. ಆಯ್ತಾ? ರೇಡಿಯಸ್ ಎಲ್ಲ ಬೇಡ, 45 ಡಿಗ್ರಿ ಕೊಡಿ. ನಾನು ಸೆಟ್ ಮಾಡಿ ಸ್ಕ್ವೇರ್ ಹೇಗೆ ಸೆಟ್ ಮಾಡಬೇಕು? ಇದು ಆಕ್ಚುಲಿ 90 ಡಿಗ್ರಿ ಆಗ್ತದಲ್ಲ, ಹೀಗೆ ತಿರುಗಿಸಿದ್ರೆ 45 ಡಿಗ್ರಿ, ಇದು 45 ಡಿಗ್ರಿ, ಹಾಗೆ ಕೆಳಗಡೆ 45 ಡಿಗ್ರಿ, ಹೀಗೆ 45 ಡಿಗ್ರಿ ಹಾಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ನನಗೆ ಕೇಳಿ, ಡೈರೆಕ್ಟ್ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ಬೋದು. ಏನು ಸಮಸ್ಯೆ ಇದ್ದರೆ ಕೂಡ ಕೇಳಿ.